ಗರ್ಭಿಣಿ ಅಂದಮೇಲೆ ಅನುಮಾನಗಳು ಗೊಂದಲಗಳು ಸಹಜನೇ. ಕೆಲವು ಗರ್ಭಿಣಿಯರು ಬಂದಾಗ ಕೇಳ್ತಾಯಿದ್ರು, ಹುಣ್ಣಿಮೆ ದಿವಸ ಮಗು ಹುಟ್ಟಿದ್ರೆ ತೊಂದರೆ ಆಗುತ್ತಾ, ಅಥವಾ ಹುಣ್ಣಿಮೆನಲ್ಲಿ ಗರ್ಭಾವಸ್ಥೆಯಲ್ಲಿರುವಾಗ ಏನಾದರೂ ತೊಂದರೆ ಆಗುತ್ತಾ ಅಂತ ಹೇಳಿಬಿಟ್ಟು. ಖಂಡಿತವಾಗೂ ಯಾವುದೇ ಗರ್ಭಿಣಿಯ ಮಹಿಳೆ ಆಗಲಿ ಇದನ್ನು ಅನುಮಾನನ ಇಟ್ಕೋಬೇಡಿ. ಹುಣ್ಣಿಮೆ ಅಮಾವಾಸ್ಯೆ ಬಂದಾಗೆಲ್ಲ ಮಗುವಿನ ಬೆಳವಣಿಗೆನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಸಹಜವಾಗಿ ಮಗು ಹೇಗೆ ಬೆಳೆಯುತ್ತೆ ಅದೇ ರೀತಿ ಬೆಳೆಯುತ್ತೆ. ಆನಂತರ ಹುಣ್ಣಿಮೆನಲ್ಲಿ ಹೆಣ್ಮಗು ಹುಟ್ಟಿದರೆ ತೊಂದರೆ ಅಂತೆ, ಗಂಡು ಮಗು ಹುಟ್ಟಿದರೆ ಒಳ್ಳೆಯದು ಅಂತ ಕೇಳ್ತಿರ್ತಾರೆ. ಖಂಡಿತವಾಗಿ ಈ ಥರ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲದೆ ಇರೋವಂಥವನ್ನ ಯಾವುದು ಗರ್ಭಿಣಿಯರು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಖುಷಿಯಾಗಿ ದಿನಗಳನ್ನು ಕಳೆಯಿರಿ. ಅಮಾವಾಸ್ಯೆ ಹುಣ್ಣಿಮೆ ಇದೇನಿದೆ ಪ್ರಕೃತಿಯ ಸಹಜ ಪ್ರಕ್ರಿಯೆಗಳು. ಇದರಿಂದ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಾಗಿರ್ಬೋದು ಮತ್ತು ಗ್ರೋತಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಸಹಜವಾಗಿ ಬೇರೆ ದಿನಗಳಲ್ಲಿ ಹುಟ್ಟಿರೋ ಮಗು ಥರನೇ ನಿಮ್ಮ ಮಗುನೂ ಇರುತ್ತೆ. ಈ ಹುಣ್ಣಿಮೆ ದಿವಸ ಗಂಡು ಮಗು ಹುಟ್ಟಿತು ಅಂದ ತಕ್ಷಣ ಅಷ್ಟೈಶ್ವರ್ಯಗಳೇನು ಬರೋದಿಲ್ಲ. ಹೆಣ್ಮಗು ಹುಟ್ಟಿತು ಅಂದ ತಕ್ಷಣ ಅವರೇನು ತೊಂದರೆಗಳಿಗಾಗೋದಿಲ್ಲ. ಅದು ಯಾವುದು ಮಗುವಿನ ಒಂದು ಬೆಳವಣಿಗೆಗಾಗಲಿ ತಾಯಿಯ ಒಂದು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಮಾಡೋದಿಲ್ಲ. ಸೊ ಎಲ್ಲ ಈ ನೆಗೆಟಿವ್ ಥಾಟ್ಸನ್ನು ತೆಗೆದುಬಿಟ್ಟು ಪಾಸಿಟಿವ್ ಆಗಿ ಮಗುವಿನ ಬರುವಿಕೆಗಾಗಿ ನೀವು ದಿನಗಳನ್ನು ಕಾಯಿ ಅಂತ ಗರ್ಭಿಣಿಯರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.